ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ ಒಂದು ಸಾಂಬಾರು ರೆಸಿಪಿಯನ್ನು ತೋರಿಸ್ತೀನಿ, ಅದಕ್ಕೆ ಎಣ್ಣೆ ಬೇಕಿಲ್ಲ, ಒಗ್ಗರಣೆ ಮಾಡೋ ಹಾಗಿಲ್ಲ ಅಂಥೇಳಿ ಆ ಸಾಂಬಾರನ್ನು ಇವತ್ತು ತೋರಿಸ್ತಾ ಇದ್ದೀವಿ ಈ ವ್ಲಾಗಲ್ಲಿ. ಬರೀ ಅದೊಂದು ಸಾಂಬಾರು ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಐಟಮ್ಸ್ ಎಲ್ಲ ತೋರಿಸ್ಬೇಕು ಅಂತ ಇದ್ದೀವಿ ನಾವು ಈ ವ್ಲಾಗಲ್ಲಿ. ಯಾವಾಗಲೂ ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ರುಬ್ಬೋದು, ಹಾಗೆ ಬೇಳೆ ಸಾರು ಈ ಥರ ಎಲ್ಲ ಮಾಡ್ಕೊಂಡು ತಿಂತಾನೆ ಇರ್ತೀವಿ. ಈ ಥರ ಸಾಂಬಾರು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗಬಹುದು. ನಿಜವಾಗ್ಲೂ ಸೂಪರಾಗಿರುತ್ತೆ. ಮುದ್ದೆಗೆ ಹೇಳಿ ಮಾಡಿಸಿದಂಥ ಸಾಂಬಾರು. ಗುಂಡು ಬಂದು ನಿಂತ್ಕೊಂಡಿದ್ದಾಳೆ ಇಲ್ಲಿ. ಗುಂಡು ಬಂದು ನಿಂತ್ಕೊಂಡಿದ್ದಾಳೆ. ತರಲೆ ತಿಂಡಿ ಅರ್ಧಂಬರ್ಧ ತಿಂತಾಳೆ, ಗಂಟೆಗಟ್ಟಲೆ ತಿಂತಾಳೆ. ಎಷ್ಟೇ ಹೇಳಿದ್ರು ಅಷ್ಟೇನೆ. ಚಾಕ್ಲೇಟ್ ಆದರೆ ಮಾತ್ರ ದುಕ್ಕು ಹೋಗ್ಬಿಡುತ್ತೆ ಅಲ್ವಾ ಗುಂಡು? ಅಂತೆ. ಓಕೆ, ಬನ್ನಿ ಆ ಸಾಂಬಾರು ರೆಸಿಪಿ ಅಂತ ತೋರಿಸ್ತೀನಿ ಬನ್ನಿ. ಈ ಸಾಂಬಾರು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಸೊ ಅಮ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು, ಈ ಥರ ಸಾಂಬಾರು ಮಾಡೋದನ್ನ ಹೇಳ್ಕೊಟ್ಟಿರೋದಕ್ಕೆ. ಯಾರಾದರೂ ಮನೆಗೆ ಬರ್ತಾರಂದ್ರೆ ಈ ಥರ ನಮಗೆ ಸ್ಪೆಷಲ್ ಆಗಿ ಅವರಿಗೆ ಎಸ್ಪೆಷಲಿ ಅವ್ರಿಗೆ ಇಷ್ಟ ಆಗುವಂಥ ಐಟಮ್ಸ್ ಮಾಡಿ ಬಡಿಸ್ಬೇಕು ಅಂದರೆ ನನಗೆ ಸಖತ್ ಇಷ್ಟ. ಅದಕ್ಕೆ ಈ ಥರ ಯಾರೇ ಬಂದರೂ ಸ್ಪೆಷಲ್ ಐಟಮ್ಸ್ ಮಾಡ್ತೀನಿ. ಇದು ಅಮ್ಮನೂ ಹಂಗೆ ಮಾಡ್ತಿದ್ರು, ಸೊ ಅದಕ್ಕೆ ಮಾಡ್ತೀನಿ. ಬಟ್ ಏನು ವಿಪರ್ಯಾಸ ಅಂದರೆ ಅಮ್ಮ ಬಂದಾಗಲೇ ಇಂಥವೆಲ್ಲ ಏನು ಮಾಡೋದಿಲ್ಲ ಸ್ಪೆಷಲ್ ಐಟಮ್ಸ್ ಅಂತ ಹೇಳಿ. ಇದೇ ವಿಪರ್ಯಾಸ. ಅಮ್ಮ ಅಲ್ವಾ ಅಂತ ಹಂಗೆ ಮಾಡ್ಬಿಡ್ತೀವಿ. ಅಮ್ಮ ಬಂದಾಗಲೂ ಹೀಗೆ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕು. ಓಕೆ, ನೋಡೋಣ ನೆಕ್ಸ್ಟ್ ಟೈಮು ಟ್ರೈ ಮಾಡುವೆ. ಮಾತಾಡು ಇವಾಗ, ಮಾತಾಡು. ಸ್ಪೆಷಲ್ ನಮ್ಮಮ್ಮನೇ ಮಾಡ್ತಾರೆ, ನನಗೆ ಮಾಡಕ್ಕೆ ಬಿಡಲ್ಲ. ಇವಾಗ ನಮ್ಮಮ್ಮನೇ ಸ್ಪೆಷಲ್ ಮಾಡ್ತಾರಲ್ಲ, ಅದಕ್ಕೆ ನನಗೆ ಮಾಡಕ್ಕೆ ಬಿಡಲ್ಲ. ಅದಕ್ಕೆ ನಾನು ನಮ್ಮಮ್ಮನ ಸ್ಪೆಷಲ್ ಮಾಡ್ತಾರೆ ಅಂತ ಬಿಡ್ತೀನಿ. ನೋಡ್ರಿ ನೋಡಿರಲ್ಲ, ಹಿಂಗೆ ತರಲೆ ಮಾಡೋದು. ಯಾವಾಗಲೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ಅವ್ರ ಪಪ್ಪ ಇದ್ರೆ ಅವ್ರ ಪಪ್ಪನ ಜೊತೆ ಮಾತಾಡ್ತಿರ್ತಾಳೆ. ಅವ್ರ ಪಪ್ಪ ಇಲ್ಲ ಅಂದಾಗ ನಾನು ಏನಾದರೂ ಈ ಥರ ವ್ಲಾಗ್ಸ್ ಮಾಡ್ತಾ ಇದ್ರೆ, ನಾನು ಮಾತಾಡ್ತಿದ್ರೆ ಓಡಿ ಬಂದುಬಿಡ್ತಾರೆ ಮೇಡಮ್. ಅವ್ರು ನಮ್ಮ ಸ್ಟೂಲ್ ಇದೆ, ಸ್ಟೂಲ್ ಹಾಕೊಂಡು ನಿಂತ್ಕೊಂಡಿದ್ದಾರೆ ಇವಾಗ. ಓಕೆ, ಬನ್ನಿ ಟೈಮ್ ಆಗುತ್ತೆ ರೆಸಿಪಿ ತೋರಿಸೋದಕ್ಕೆ. ಬನ್ನಿ. ಎಸ್, ಈ ಸಾಂಬಾರು ಮಾಡೋದಕ್ಕೆ ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಏನೇನು ಅಂತ ತೋರಿಸ್ತೀನಿ ಬನ್ನಿ. ಇದು ಅಕ್ಕಿನ ಹುರಿದ್ಬಿಟ್ಟು ನೆನಾಕಿಟ್ಟಿದ್ದೀನಿ. ಆನಂತರ ಇದು ಕುಸ್ಬೆ ಅಂತ ಸಿಗುತ್ತೆ, ವೈಟ್ ಕಲರು. ಇದನ್ನು ನಾನು ರಾತ್ರಿನೇ ನೆನೆಸಿಟ್ಟಿದ್ದೆ, ಮರ್ತೋಗ್ಬಿಡುತ್ತೆ ಬೆಳಗ್ಗೆ ನೆನೆಸೋಕ್ಕೆ ಅಂತೇಳಿ. ನೀವು ಮಧ್ಯಾಹ್ನ ಮಾಡೋದಾದ್ರೆ ಬೆಳಗ್ಗೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇದು ಅವರೆಕಾಳು ಅಂದರೆ ಡ್ರೈ ಅವರೆಕಾಳು ಸಿಗುತ್ತೆ, ಒಣಗಿದ ಅವರೆಕಾಳು. ಹಸಿ ಅವರೆಕಾಳು ಸೀಸನಲ್ಲಿ ಆದರೆ ಹಸಿ ಅವರೆಕಾಳು ಹಾಕ್ಬಿಟ್ಟೆ ಮಾಡ್ಬೋದು. ಅವರೆಕಾಳು ಸೀಸನ್ ಅಲ್ಲದೆ ಇರೋದ್ರಿಂದ ಈ ಥರ ಡ್ರೈ ಅವರೆಕಾಳನ್ನು ನಾನು ನೈಟೇ ನೆನೆಸಿಟ್ಟಿದ್ದೆ, ಅದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಜವಳಿಕಾಯಿ ಇದು ಇದ್ರೇ ಚೆನ್ನಾಗಿ, ಈ ಸಾಂಬಾರಿಗೆ ಜವಳಿಕಾಯಿ ಇರಲೇಬೇಕು. ಜವಳಿಕಾಯಿ, ಅವರೆಕಾಳು ಮೇಯ್ನು. ಟೋಟಲಿ ಈ 4 ಇಂಗ್ರೀಡಿಯೆಂಟ್ಸನ್ನು ಮೇಯ್ನೇನೆ. ಅಕಸ್ಮಾತ್ ಕುಸ್ಬೆ ನಿಮಗೆ ಸಿಕ್ಕಿಲ್ಲ ಅಥವಾ ಗೊತ್ತಾಗಲಿಲ್ಲ ಅಂದರೆ ಕುಸ್ಬೆ ಬದಲಿಗೆ ನಾವು ಹಾಲನ್ನು ಕೂಡ ಹಾಕಿ ಈ ಸಾಂಬಾರು ಮಾಡಬಹುದು. ಈಗ ರುಬ್ಕೊಳ್ಳೋದಕ್ಕೆ ಇವೆಲ್ಲ ನೋಡಿ, ಒಂದೇ ಒಂದು ಸ್ಪೂನ್ ಜೀರಿಗೆ, ಒಂದು 4 ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ಆ್ಯಂಡ್ ಕೊತ್ತಂಬರಿ, ನೀರುಳ್ಳಿ ಇಲ್ಲ, ಏನಿಲ್ಲ. ಇಷ್ಟೇ ಐಟಮ್ಸು ನೋಡಿದ್ರಲ್ಲ, ಇಷ್ಟೇ ಐಟಮ್ಸು. ಹೌದು, ಈ ಸಾಂಬಾರು ಯಾವುದು, ಈ ಸಾಂಬಾರು ಹೆಸರೇನು ಅದನ್ನು ಲಾಸ್ಟಿಗೆ ಹೇಳ್ತೀನಿ, ಓಕೆನಾ? ಇಷ್ಟು ಐಟಮ್ಸ್ ನೋಡ್ಕೊಂಬಿಡಿ. ಈಗೇನು ಮಾಡಬೇಕು ಅಂದರೆ, ಫಸ್ಟು ಈ ಅವರೆಕಾಳನ್ನು ನಾವು ಒಂದು 3 ವಿಷಲ್ ಕೂಗಿಸ್ಕೋಬೇಕು. ಅದು 3 ವಿಷಲ್ ಕೂಗಿಸ್ಕೊಂಡು ಆದಮೇಲೆ ಅದೇ ನೀರಲ್ಲಿ ಈ ಜವಳಿಕಾಯನ್ನು ಹಾಕಿಬಿಟ್ಟು ಅದರಲ್ಲೇ ಸ್ವಲ್ಪ ಕುದಿಸ್ಕೊಂಡ್ಬಿಟ್ರೆ ಒಂದು ಲೆವೆಲ್ಗೆ ಒಂದು 90 to 95% ಬೇಯೋ ತನಕ ನಾವು ಅದರಲ್ಲಿ ಇದು ಮಾಡಿಕೊಂಡ್ರೆ ಸಾಕು, ಬೇಯಿಸ್ಕೊಂಡ್ರೆ ಇಷ್ಟೇ. ಇದಾದಮೇಲೆ ನೆಕ್ಸ್ಟ್ ಈ ಕುಸ್ಬೆ ಏನು ಮಾಡಬೇಕು ಇದೆಲ್ಲ ಹೇಳ್ತೀನಿ. ಬನ್ನಿ, ಫಸ್ಟು ಅವರೆಕಾಳನ್ನು ಬೇಯಿಸೋಕೆ ಇಟ್ಬಿಡೋಣ. ಅವರೆಕಾಳು ಒಂದು 5 ರಿಂದ 6 ವಿಷಲ್ ಒಡಿಸ್ಕೊಂಡಿದ್ದೀನಿ. ಈಗ ಜವಳಿಕಾಯಿ ಹಾಕ್ತಿದ್ದೀನಿ. ಇದಕ್ಕೆ ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಇಡ್ತೀನಿ ಅಷ್ಟೇ ಗ್ಯಾಸ್ ಮೇಲೆ. ಜವಳಿಕಾಯಿ ಒಂದು ಸ್ವಲ್ಪ ಬೆಂದ ಮೇಲೆ ಇಳಿಸೋದು. ಇವಾಗ ನೆನೆಸಿಟ್ಕೊಂಡಿದ್ದಂಥ ಕುಸ್ಬೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊತ ಪೂರ್ತಿ ಸಣ್ಣಕ್ಕೆ ರುಬ್ಕೋಬೇಕು. ತೋರಿಸ್ತೀನಿ ಹೇಗೆ ರುಬ್ಕೊಂಡು ಬರ್ತೀನಿ ಅಂತ. ನೋಡಿ, ಈ ಥರ ಪೂರ್ತಿ ಸಣ್ಣಕ್ಕೆ ರುಬ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಪಾತ್ರೆಗೆ ಸೋಸ್ಕೋಬೇಕು. ಇವಾಗ ಸೋಸ್ಕೊತಾ ಇದ್ದೀನಿ ನೋಡಿ, ಹೀಗೆ ಸೋಸ್ಕೊಳ್ಳೋದು. ಕೆಳಗೆ ಈ ಥರ ಅದ್ರದ್ದು ಸಿಪ್ಪೆ ತೊಗಟೆ ಇರುತ್ತೆ, ಅದಕ್ಕೋಸ್ಕರನೇ ಸೋಸ್ಕೊಳ್ಳೋದು. ಈ ಜಾರನ್ನು ತೊಳೆದು ಆ ನೀರನ್ನು ಕೂಡ ಹಾಕ್ಬಿಟ್ಟು ಸೋಸ್ಕೊಂಡ್ಬಿಡ್ಬೇಕು. ಆನಂತರ ನೆಕ್ಸ್ಟ್ ಖಾರ ರುಬ್ಕೋಬೇಕಲ್ವಾ, ಇದಕ್ಕೆ ಹಾಕ್ಕೊಂಡು ಇದೇ ಜಾರಿಗೆ ರುಬ್ಕೊಳ್ಳೋದು. ಸೊ ಎಲ್ಲ ಹಿಂಗೆ ನೀಟಾಗಿ ತೊಳೆದು ಹಾಕ್ಬಿಡ್ಬೇಕು. ನೋಡಿ, ಈ ಥರ ಹಾಲು ಥರ ಬಂದಿದೆ. ಇದನ್ನು ಸಪ್ರೇಟಾಗಿ ಎತ್ತಿಟ್ಕೋಬೇಕು. ಅಕಸ್ಮಾತ್ ಕುಸ್ಬೆ ಇಲ್ಲ ಅಂತ ಹೇಳಿದರೆ ನಾವು ಹಾಲನ್ನು ಕೂಡ ಹಾಕಿ ಯೂಸ್ ಮಾಡ್ಬೋದು. ಇವಾಗ ಫಸ್ಟಿಗೆ ಕಾಯಿ ಮತ್ತು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ, ಹುರಿದ್ಬಿಟ್ಟು ನೆನೆಸಿಟ್ಟಿರೋದು, ಅದನ್ನು ಫಸ್ಟು ರುಬ್ಕೋಬೇಕು. ಆನಂತರ ಉಳಿದ ಪದಾರ್ಥಗಳನ್ನ ಹಾಕ್ಕೊಂಡು ರುಬ್ಕೋಬೇಕು. ಅಕ್ಕಿ ಮತ್ತು ಕಾಯಿ ತುರಿನ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನು ಜೀರಿಗೆ, ಆನಂತರ ಕೊತ್ತಂಬರಿ, ನೆಕ್ಸ್ಟು ಹಸಿಮೆಣಸಿನ್ಕಾಯಿ 4 ತೊಗೊಂಡಿದ್ದೆ, ಅದು ಹಸಿಮೆಣಸಿನ್ಕಾಯಿ ಆ್ಯಂಡ್ ಬೆಳ್ಳುಳ್ಳಿ, ಇಷ್ಟನ್ನು ಹಾಕ್ಬಿಟ್ಟು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಎಸ್, ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಗ್ರೈಂಡ್ ಮಾಡ್ಕೊಂಡಿರೋದನ್ನು ಆಗಲೇ ಕುಸ್ಬೆ ಹಾಲು ಸೋಸ್ಕೊಂಡಿದ್ವಲ್ಲ ಅದರೊಳಗೆ ಹಾಕಬೇಕು.
ಇದ್ರ ಜೊತೆಗೆ ನೋಡಿ ಅವರೆಕಾಳು ಮತ್ತು ಜವಳಿಕಾಯಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟೆ ಬೇಯಿಸ್ಕೊಂಡಿದ್ದೀನಿ. ಸೊ ಲಾಸ್ಟಿಗೆ ಉಪ್ಪು ಕಡಿಮೆ ಇದ್ದರೆ ಮಾತ್ರ ಆ್ಯಡ್ ಮಾಡೋಣ ಅಂತ ಈಗ ಸದ್ಯಕ್ಕೆ ಆ್ಯಡ್ ಮಾಡಿಲ್ಲ. ಇದನ್ನು ಇದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸಿ ಜಾರಿನ ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಎಸ್ ನೋಡಿ, ಈಗ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಈಗ ಒಲೆ ಮೇಲಿಟ್ಟು ಇದನ್ನು ಕುದಿಸ್ಬೇಕು. ಓಕೆ, ಇದಕ್ಕೆ ಯಾವುದೇ ಒಗ್ಗರಣೆ ಇಲ್ಲ, ಏನಿಲ್ಲ. ನೋಡಿ ಸ್ವಲ್ಪ ಗಟ್ಟಿಗೆ ಇರಲಿ, ತೀರಾ ತೆಳ್ಳಗಾದರೆ ಚೆನ್ನಾಗಲ್ಲ. ಇದು ಕುದಿಯುವಾಗ ಏನಾದರೂ ತುಂಬ ಗಟ್ಟಿ ಅಂತ ಅನಿಸ್ತು ಅಂದರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಬೋದು. ಈಗ ಸಾಕು ನೀರು. ಇದು ಅಕ್ಕಿಯನ್ನು ಹಾಕಿರೋದ್ರಿಂದ ನಾವು ಸ್ವಲ್ಪ ಈ ಥರ ಗುರಾಡ್ತಾನೆ ನಾವು ಇರಬೇಕಾಗುತ್ತೆ ಒಲೆ ಮೇಲೆ ಇಟ್ಟಾಗ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಓಕೆ ಬನ್ನಿ, ಇದನ್ನು ಬಿಸಿಗೆ ಇಟ್ಬಿಡ್ತೀನಿ. ಎಸ್ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಕುದ್ದಾಗಿದೆ. ಸಾಕು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ಇದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ. ಉಪ್ಪು ಖಾರ ಎಲ್ಲ ಕರೆಕ್ಟ್ ಇತ್ತು. ಸೊ ನಾನೇನು ಹಾಕಿಲ್ಲ, ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ. ಸೊ ನಮ್ಮ ಸಾಂಬಾರು ಹೆಸರು ಹೇಳಿಲ್ಲ ಅಲ್ವಾ, ಸಿಪದತ್ತ ಅಂತಾರೆ ಈ ಸಾಂಬಾರಿಗೆ, ಸಿಪದತ್ತ ಸಾಂಬಾರ್. ಇದು ಹೆಸರುಬೇಳೆ ಪಾಯಸಕ್ಕೆ ನಾನು 1 ಟೀ ಲೋಟದಲ್ಲಿ 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೆ. ಹಾಗೆ ಅದರಲ್ಲಿ ಒಂದು ಅರ್ಧ ಲೋಟಕ್ಕಿಂತ ಜಾಸ್ತಿ ಸಬ್ಬಕ್ಕಿಯನ್ನು ತೊಗೊಂಡಿದ್ದೆ. ಸೊ ಬೆಲ್ಲ ಎಷ್ಟು ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ 1.5 ಲೋಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೋಡಿಕೊಂಡು ಅಂದರೆ ಸ್ವೀಟ್ ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಬಿಡ್ತೀನಿ ನಾನು. 1 ಗ್ಲಾಸ್ ತೊಗೊಂಡ್ರೂ ನಡೆಯುತ್ತೆ, ತುಂಬ ಸ್ವೀಟ್ ಕಡಿಮೆ ತಿನ್ನುವಂಥವ್ರಾದರೆ. ಎಸ್, ಇದನ್ನು ಪಾಕ ಮಾಡ್ಕೊತೀನಿ, ಕುದಿಸ್ಕೊತೀನಿ ಇವಾಗ. ಹೆಸರು ಬೇಳೆ ಹಾಗೆ ಸಬ್ಬಕ್ಕಿ ಹಾಕಿ ಪಾಯಸ ಮಾಡ್ತಾಯಿದ್ದೀನಿ ನಾನು ಇವತ್ತು. ಇದಕ್ಕೆ ಫಸ್ಟಿಗೆ 1 ಟೀ ಲೋಟದಲ್ಲಿ 1 ಗ್ಲಾಸಷ್ಟು ಹೆಸರು ಬೇಳೆಯನ್ನು ತೊಳೆದಿದ್ದೀನಿ. ನಂತರ ಇದು ಸಬ್ಬಕ್ಕಿ ನೆನೆಸಿಟ್ಟಿದೆ. ಈಗ ನೀವು ಮಧ್ಯಾಹ್ನ ಮಾಡ್ತೀರ ಅಂದರೆ ಬೆಳಗ್ಗೆ ನೆನೆಸಿದ್ರೆ ಸಾಕು, ಅಥವಾ ಬೆಳಗ್ಗೆ ಮಾಡ್ತೀರ ಅಂದರೆ ನೈಟ್ ನೆನೆಸಿಟ್ರೆ ಇನ್ನೂ ಚೆನ್ನಾಗಿ ಹರಳ್ಕೊಳ್ಳುತ್ತೆ. ಈ ಥರ ಇದನ್ನು ಎರಡನ್ನೂ ಹಾಕಿಬಿಟ್ಟು 1 ವಿಷಲ್ ಕೂಗಿಸ್ಕೊಳ್ಳೋದು ಅಷ್ಟೇ. ಆನಂತರ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕು ಅಂತ ಹೇಳ್ತೀನಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು 1 ವಿಷಲ್ ಕೂಗಿಸ್ಕೊಂಡು ಬರ್ತೀನಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ಇದು ದ್ರಾಕ್ಷಿ ಗೋಡಂಬಿಯನ್ನು ಕರ್ಕೊಳ್ಳೋದಕ್ಕೆ ಕರಗಿದೆ. ಇವಾಗ ದ್ರಾಕ್ಷಿ ಹಾಗೆ ಗೋಡಂಬಿಯನ್ನು ಹಾಕ್ಕೊಂಡು ಇದೆರಡನ್ನು ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ. ಕರೆದಿಟ್ಕೊಂಡಿದ್ದೀನಿ. ಹಾಗೆ ನೋಡಿ, ಇದು ಹೆಸರುಬೇಳೆ ಹಾಗೆ ಸಬ್ಬಕ್ಕಿಯನ್ನು ಬೇಯಿಸಿಟ್ಕೊಂಡಿದ್ದಲ್ಲ, ಇದನ್ನು ಅದೇ ಪಾತ್ರೆ ಒಳಗೆ ಹಾಕ್ತೀನಿ. ಇವಾಗ ಇದಕ್ಕೆ ಕಾಯಿಸಿಟ್ಕೊಂಡಿದ್ದಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಹಾಲು ಹಾಕಿ ಮಿಕ್ಸ್ ಮಾಡಿ, ಈ ಹಾಲು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಇದು ಒಂದು ಕುದಿ ಬರುತ್ತಲ್ವ, ಆ ಟೈಮಲ್ಲಿ ನಾವು ಬೆಲ್ಲದ ಪಾಕನ ಇದಕ್ಕೆ ಮಿಕ್ಸ್ ಮಾಡಬೇಕು. ಎಸ್, ಇವಾಗ ಕುದೀತಾ ಇದೆ. ಇದನ್ನು ಸಣ್ಣಕ್ಕೆ ಮಾಡಿಬಿಟ್ಟು ಇದಕ್ಕೆ ಈಗ ಬೆಲ್ಲದ ಪಾಕನ ಸೋಸ್ಕೊತಾ ಇದ್ದೀನಿ. ಸೋಸಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಾರಿ ಟೇಸ್ಟ್ ನೋಡಬೇಕು. ಏನಾದರೂ ಅಕಸ್ಮಾತ್ ಸ್ವೀಟ್ ಕಡಿಮೆ ಅನ್ನಿಸ್ತಂದರೆ ಇನ್ನೊಂದು ಸ್ವಲ್ಪ ಪಾಕ ಮಾಡಿಬಿಟ್ಟು ಹಾಕಬೇಕು. ಇಲ್ಲ ಸ್ವೀಟ್ ಕರೆಕ್ಟ್ ಇತ್ತು ಅಂದರೆ ಏನು ತೊಂದರೆ ಇಲ್ಲ. ಎಸ್, ಹಿಂಗೆ ಕುದೀತಾ ಇದೆ. ನಿಮಗೆ ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಕುದಿಬೇಕಾದ್ರೆ ಸ್ವಲ್ಪ ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ಇನ್ಸ್ಟೆಂಟಾಗಿ ಮಾಡುವಂಥ ಪಾಯಸ. ಇದಕ್ಕೆ ಯಾವುದೇ ರೀತಿ ಕಾಯಿ ಅಥವಾ ಬೇರೆ ಏನಾದರೂ ಹಾಕ್ಕೊಂಡು ರುಬ್ಕೊಳ್ಳೋದು ಅದೆಲ್ಲ ಏನು ಅವಶ್ಯಕತೆ ಇಲ್ಲ. ಈ ಥರ ಬಾದಾಮ್ ಪೌಡ್ರ್ ಹಾಕ್ಬಿಟ್ರೆ ಯಾವುದೇ ಪಾಯಸ ಆಗಲಿ, ಶಾವಿಗೆ ಪಾಯಸಕ್ಕೂ ಹಾಕ್ಬೋದು ಬಾದಾಮ್ ಪೌಡ್ರು, ಈ ಪಾಯಸಕ್ಕೂ ಹಾಕ್ಬೋದು. ಅದು ಫ್ಲೇವರೇ ಒಂಥರ ಚೇಂಜ್ ಇರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ ಬಾದಾಮ್ ಪೌಡ್ರ್ ಹಾಕಿದರೆ. ಇದೇ ಸ್ಟೇಜಲ್ಲಿ ನಾವು ಕರೆದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ, ಅದನ್ನು ಕೂಡ ಹಾಕ್ಬಿಡೋದು. ಹಾಕಿ ಮಿಕ್ಸ್ ಮಾಡಿ. ಇದು ಹೆಸರುಬೇಳೆ ಇದೆಲ್ಲ ಚೆನ್ನಾಗಿ ಹೊಂದ್ಕೊಳ್ತು. ಅಂದರೆ ತೀರಾ ಹೆಸರುಬೇಳೆ ಕರಗೋಗಬಾರ್ದು, ಅಷ್ಟೊಂದು ಕರಗೋಗೋ ಥರ ಬೇಯಿಸಬಾರ್ದು. ಅದಕ್ಕೆ ನಾನು ಅಂದರೆ ಬರೀ ಹೆಸರುಬೇಳೆ ಪಾಯಸ ಮಾಡೋದಾದರೆ 1 ವಿಷಲ್ ಹಾಕ್ಸ್ರಿ. ಈ ಥರ ಸಬ್ಬಕ್ಕಿ ಜೊತೆಗೆ ಮಾಡೋದಾದರೆ 2 ವಿಷಲ್ ಓಡಿಸ್ಬೇಕು. ಯಾಕಂದರೆ ಸಬ್ಬಕ್ಕಿನೂ ಇರುತ್ತಲ್ವ, ಸೊ ಬೇಯೋದು ತಡ ಮಾಡುತ್ತೆ. ಹಾಗಾಗಿ ನಂತರ ನೋಡಿ, ಇದು ಚೆನ್ನಾಗಿ ಬೆಂದಿದೆ, ಎಲ್ಲ ಆಯಿತು ಅಂತ ಹೇಳಿದರೆ ಆಫ್ ಮಾಡಿ ಇಳಿಸ್ಬಿಟ್ರೆ ಮುಗಿದೋಯ್ತು. ಇಷ್ಟೇ, ಹೆಸರುಬೇಳೆ ಹಾಗೆ ಸಬ್ಬಕ್ಕಿ ಪಾಯಸ ನಮ್ಮದು ರೆಡಿ ಆಗಿಬಿಡ್ತು. ಇವಾಗ ಆಫ್ ಮಾಡ್ತಾಯಿದ್ದೀನಿ ನಾನು. ಏನು ಮಾಡ್ತಿದ್ಯಾ ಮಗಳು? ಯಾರಿಗೆ ಹಾಕ್ಕೊಡ್ತಿದ್ಯಾ? ಫ್ರೆಂಡ್ಸಿಗೆ ಹಾಕ್ಕೊಡ್ತಿದ್ಯಾ ಇಡ್ಲಿನ? ಓಕೆ. ಎಷ್ಟು ಜನ ಬಂದಿದ್ದಾರೆ ಫ್ರೆಂಡ್ಸು? ಹೌದಾ, ಏನು ಹೆಸರು ಫ್ರೆಂಡ್ಸ್ದು? ವಿಶಾ, ವಸು. ಇನ್ನಿಬ್ಬರ ಹೆಸರು? ಆಮೇಲೆ ಫ್ರೆಂಡ್ಸ್ ಎಲ್ಲ ಅರ್ಷಿತ್ ಫ್ರೆಂಡ್ಸ್ ಎಲ್ಲ ಹರ್ಷಿತ್ ಉರ್ಷಿತ್ ಉಂಡು. ಓ, ಏನಕ್ಕಮ್ಮ ಈ ರೇಂಜಿಗೆ ರೆಡಿ ಆಗಿರೋದು? ಬಟ್ಟೆ ಒಣಕಕ್ಕೆ ಈ ಥರ ರೆಡಿ ಆಗ್ತಾರೆ ನೋಡಿ ನಮ್ಮ ಮೇಡಮ್ ಅವರು. ಓಕೆ ಮ್ಯಾಮ್, ಬನ್ನಿ ಬನ್ನಿ. ಎಸ್, ನೋಡಿದ್ರಲ್ಲ ಹೇಗಿತ್ತು ನಮ್ಮ ಈ ವ್ಲಾಗು, ಕುಕ್ಕಿಂಗ್ ವ್ಲಾಗು. ಈ ಒಂದು ರೆಸಿಪೀಸನ್ನು ನೀವು ಟ್ರೈ ಮಾಡಿಬಿಟ್ಟು ಆನಂತರ ಹೇಗಿತ್ತು ನಮ್ಮ ವ್ಲಾಗ್ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ನಮ್ಮ ತನು ತರಲೆಗಳು ಹೇಗಿದೆ ಅಂಥೇಳಿ. ಇವಳ ತರಲೆ ವೀಡಿಯೋಸನ್ನು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕ್ತಾ ಇರ್ತೀನಿ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಬಂದು ತನುಮನು 29 ಅಂಥೇಳಿ.
ಅಲ್ಲಿ ಕೂಡ ನಮ್ಮ ಪೇಜನ್ನು ಫಾಲೋ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಈ ರೆಸಿಪೀಸ್ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್, ಬಾಯ್.